ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಅಕ್ಷಯ ತೃತೀಯ ದಿವಸ ನಾವು ಮಾಡಲೇಬೇಕಾದಂಥ ಕೆಲವು ಕೆಲಸ ಮಾಡೋದ್ರಿಂದ ನಮ್ಮನೆಗೆ ನಕಾರಕ ಶಕ್ತಿ ಅಂತ ಹೇಳ್ತೀವಲ್ಲ, ಕೆಟ್ಟದಾಗ್ತಿದೆ ಅಂತ ಹೇಳ್ತೀವಲ್ಲ, ಅದು ಸಹ ನಮ್ಮನೆಗೆ ಆಗ್ತಿರುತ್ತೆ. ನಾವು ಏನು ಕೆಲಸ ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ, ಏನು ಕೆಲಸ ಮಾಡಿದ್ರೆ ಕೆಟ್ಟದಾಗುತ್ತೆ ಅಂತ ನಾವು ತಿಳ್ಕೊತಾ ಹೋಗೋಣ. ಏಕೆ ಅಂತಂದರೆ ಅಕ್ಷಯ ತೃತೀಯ ಅಂತಂದರೆ ವರ್ಷದಲ್ಲಿ ಒಂದು ಸತಿ ಬರೋಂಥ ಅಕ್ಷಯ ತೃತೀಯ ದಿನ ಹಬ್ಬ ಅಂತಲೇ ನಾವೆಲ್ಲ ಆಚರಿಸ್ತೀವಿ. ಅಕ್ಷಯ ತೃತೀಯ ಅಂತಂದ್ರೇ ಒಡವೆ ತಗೊಳ್ಳೋದು, ಬೆಳ್ಳಿ ತಗೊಳ್ಳೋದು ಅಂತ ನಾವು ಅಂದ್ಕೋತೀವಿ. ಅದೆಲ್ಲ ತಪ್ಪು, ಮೂಢನಂಬಿಕೆ. ಅದೆಲ್ಲ ಒಡವೆ ತಗೊಳ್ಳೇಬೇಕು, ಬೆಳ್ಳಿ ಖರೀದಿ ಮಾಡಲೇಬೇಕು ಅಂತನ್ನೋದು ಇದು ಎಲ್ಲೂ ಯಾವ ಶಾಸ್ತ್ರದಲ್ಲೂ ಅಷ್ಟೇ ಯಾರು ಉಲ್ಲೇಖ ಮಾಡಿಲ್ಲ. ಇದೆಲ್ಲ ಬರೀ ನಮ್ಮ ನಂಬಿಕೆ ಅಷ್ಟೇ. ನಂಬಿಕೆ ಇದ್ದರೆ ಸಾಲದು. ನಾವು ಮಾಡಲೇಬೇಕಾದಂಥ ಕೆಲವು ಕೆಲಸಗಳಿಂದ ನಮಗೆ ಒಳ್ಳೆಯದಾಗುತ್ತೆ. ಏಕೆಂತಂದರೆ ಚಿನ್ನ ಖರೀದಿ ಮಾಡಿದ್ರೆ ಚಿನ್ನ ಸೇರುತ್ತೆ, ಬೆಳ್ಳಿ ಖರೀದಿ ಮಾಡಿದ್ರೆ ನಮ್ಮನೆಗೆ ಬೆಳ್ಳಿ ಬಂಗಾರ ಸೇರುತ್ತೆ ಅಂತ ಅನ್ನೋದು ಸುಳ್ಳದು. ಈಗ ನಾನು ಎಕ್ಸಾಂಪಲ್ಗೆ ಹೇಳ್ತೀನಿ. ಅಕ್ಷಯ ತೃತೀಯ ದಿವಸ ಬೆಳ್ಳಿ ಬಂಗಾರ ಮನೆಗೆ ತೊಗೊಂಡು ಬಂದರೆ ಇನ್ನು ವರ್ಷದಷ್ಟೊತ್ತಿಗೆ ನಾವು ಎಷ್ಟು ಬೆಳ್ಳಿ ಬಂಗಾರ ತೊಗೊಳಕ್ಕಾಗೋದಿಲ್ಲ. ಒಂದು ಸತಿ ಹೋಗಿ ತೊಗೊಂಡು ಬರ್ತೀವಿ ಅಷ್ಟೇ. ವರ್ಷವಿಡೀ ನಾವು ತಿಂಗಳಿಗೊಂದ್ಸತಿ ಇಲ್ಲ ಡೈಲಿ ಹೋಗಿ ತೊಗೊಂಡು ಬರೋಕ್ಕಾಗೋದಿಲ್ಲ. ಚಿನ್ನ ಬೆಳ್ಳಿ ಆಗಿದ್ದರೆ ತಗೊಳ್ಳೋ ಅಂಥವ್ರು ಅಕ್ಷಯ ತೃತೀಯ ದಿನ ಎಷ್ಟು kg ಚಿನ್ನ ಇಟ್ಟಿರಬೇಕಾಗುತ್ತೆ, ಎಷ್ಟು kg ಬೆಳ್ಳಿ ಇಟ್ಟಿರಬೇಕಾಗುತ್ತೆ. ಅದು ಅವ್ರಿಗೆ ಸಾಧ್ಯವಾದರೆ, ಅವ್ರ ಕೈಲಿ ಹಣಕಾಸು ಇದ್ದರೆ ಅಂಥವ್ರು ಮಾತ್ರ ತಗೋತಾರೆ. ಎಲ್ಲರೂ ಸಹ ತಗೊಳಕ್ಕಾಗೋದಿಲ್ಲ. ಏಕೆ ಅಂತಂದರೆ ಅವತ್ತಿನ ದಿವಸ ಚಿನ್ನ ಬೆಳ್ಳಿ ತೊಗೊಂಡ್ರೆ ಒಳ್ಳೆಯದಾಗುತ್ತೆ, ತಗೊಳ್ಳಿಲ್ಲ ಅಂತಂದರೆ ಕೆಟ್ಟದಾಗುತ್ತೆ ಅನ್ನೋದು ಇದು ಸುಳ್ಳಿದು. ಮನೆಗೆ ಯಾವ ವಸ್ತು ತೊಗೊಂಡು ಬಂದರೆ ಒಳ್ಳೆಯದಾಗುತ್ತೆ, ಯಾವ ಕೆಲಸ ಮಾಡಿದ್ರೆ ನಮಗೆ ಕೆಟ್ಟದಾಗುತ್ತೆ ಅಂತ ಅನ್ನೋದು ಸಹ ದೇವರು ನಮಗೆ ಸೂಚನೆ ಕೊಟ್ಟಿದ್ದಾರೆ. ಏಕೆ ಅಂತಂದರೆ ಬಂಗಾರ ತೊಗೊಂಡ್ಬಿಟ್ರೆ ನಮ್ಮ ಬಾಳು ಬಂಗಾರ ಆಗುತ್ತೆ ಅಂತ ಅನ್ನೋದು ಸುಳ್ಳದು. ಇದೆಲ್ಲ ನಮ್ಮ ಮೂಢನಂಬಿಕೆ. ಇದು ಹಿಂದೆ ಕಾಲದಲ್ಲಿ ಯಾರೂ ಅಷ್ಟೇ ಇದು ಅಕ್ಷಯ ತೃತೀಯ ಅಂತ ಅನ್ನೋದು ಯಾರೂ ಅಷ್ಟೇ ಆಚರಣೆ ಮಾಡ್ತಿರಲಿಲ್ಲ. ಅಕ್ಷಯ ತೃತೀಯ ದಿನ ಅಂದರೆ ನಮ್ಮ ಆಡು ಭಾಷೆಯಲ್ಲಿ ಹೇಳೋದಾಯಿತು ಅಂತಂದರೆ ಇದನ್ನು ಬಸವನ ಜಯಂತಿ ಅಂತ ಹೇಳ್ತಾರೆ. ಬಸವನ ಜಯಂತಿ ದಿವಸ ಒಳ್ಳೆ ಕೆಲಸಗಳನ್ನ ಮಾಡಬೇಕು. ಹೌದು, ಒಳ್ಳೆ ಕೆಲಸ ಮಾಡಿದ್ರೆ ಜೀವನವಿಡೀ ನಮಗೆ ಒಳ್ಳೆಯದೇ ಆಗ್ತಿರುತ್ತೆ. ಈಗ ಸೈಟು ತೊಗೊಳ್ಳೋದಾಗಿರ್ಬೋದು, ಇಲ್ಲ ಮನೆ ತೊಗೊಳ್ಳೋದಾಗಿರ್ಬೋದು, ಇಲ್ಲ ಒಂದು ಮನೆ ಕಟ್ಟೋದಕ್ಕೆ ಪಾಯ ಪೂಜೆ ಮಾಡೋದಾಗಿರ್ಬೋದು, ಇಲ್ಲ ಗೃಹ ಪ್ರವೇಶ ಮಾಡೋದಾಗಿರ್ಬೋದು, ಈ ಥರ ಎಲ್ಲ ಒಂದು ಒಳ್ಳೆ ಕೆಲಸ ಮಾಡ್ತಾರೆ. ಈಗ ಮದುವೆ ಸೆಟ್ ಆಗುತ್ತೆ, ಅವರು ಮದುವೆ ಮಾಡ್ಕೊಳ್ಳೋದಾಗಿರ್ಬೋದು, ಈ ಥರ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾರೆ. ಏಕೆ ಅಂತಂದರೆ ಅಕ್ಷಯ ತೃತೀಯ ಅಂತಂದ್ರೇ ವರ್ಷವಿಡೀ ನಮಗೆ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ಈ ದಿನನೇ ಕಾಯ್ಕೊಂಡಿದ್ದು. ಅಂಥ ದಿನಗಳಲ್ಲಿ ಒಳ್ಳೆ ಕಾರ್ಯ ಮಾಡೋವಂಥದ್ದು. ಚಿನ್ನ ಬೆಳ್ಳಿ ತೊಗೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಎಲ್ಲೂ ಸಹ ಹೇಳಿಲ್ಲ, ಯಾರೂ ಸಹ ಹೇಳಿಲ್ಲ. ಇದೆಲ್ಲ ನಮ್ಮ ಮೂಢನಂಬಿಕೆ. ನಾನು ಇವಾಗ ಅಂತಲ್ಲ, ಮುಂಚೆಯಿಂದನೂ ಅಷ್ಟೇ, ನಮಗೆ ಅಕ್ಷಯ ತೃತೀಯ ಬಗ್ಗೆ ಗೊತ್ತಾದಾಗಿಂದನೂ ಅಷ್ಟೇ, ನಾನು ಯಾವ ವರ್ಷವೂ ಅಷ್ಟೇ ಒಂದು ಒಡವೆ ಆಗಲಿ ಬೆಳ್ಳಿ ಆಗಲಿ ನಾನು ಯಾವಾಗಲೂ ಅಷ್ಟೇ ಖರೀದಿ ಮಾಡಿಲ್ಲ. ಏಕೆ ಅಂತಂದರೆ ಇದು ನಮಗೆ ಗೊತ್ತಿದೆ. ನಮಗೆ ಇದು ತೊಗೊಂಡ್ರೆ ಏನು ಒಳ್ಳೆಯದಾಗುತ್ತೆ ಅಂತಲೂ ಗೊತ್ತಿದೆ, ತೊಗೊಂಡಿಲ್ಲ ಅಂದರೆ ಏನು ಕೆಟ್ಟದಾಗುತ್ತೆ ಅಂತಲೂ ಸತ್ಯನೂ ಸಹ ಕೆಲವ್ರಿಗೆ ತಿಳಿದಿರುತ್ತೆ. ತಿಳಿದೇ ಇರೋವಂಥವ್ರು ನಮಗೆ ಗೊತ್ತಿಲ್ಲದೇನೋ ಮಾಡೋವಂಥ ತಪ್ಪುಗಳಿಂದ ಇದೆಲ್ಲ ಒಂದು ನಮ್ಮ ಜೀವನಕ್ಕೆ ಕಾರಣ ಆಗ್ತಿರುತ್ತೆ. ಏಕೆಂತಂದರೆ ಗೊತ್ತಿದ್ದರೂ ಮಾಡಬೇಕು, ಗೊತ್ತಿಲ್ಲದೆ ಇರೋದನ್ನು ನಾವು ಮಾಡೋದಕ್ಕೆ ಹೋಗಬಾರ್ದು. ಯಾರೋ ಚಿನ್ನ ಒಡವೆ ತಗೋತಾರೆ ಅಂತ ನಾವು ಸಹ ಸಾಲ ಸೂಲ ಮಾಡಿ ತೊಗೊಳೋದಕ್ಕೆ ಹೋಗಬಾರ್ದು. ಅವತ್ತಿನ ದಿವಸ ದಾನ ಮಾಡಬೇಕು. ಹಿಂದಿನ ಕಾಲದಲ್ಲಿ ಹೇಳೋರು ಅವತ್ತಿನ ದಿವಸ ಚಿನ್ನ ಬೆಳ್ಳಿ ದಾನ ಮಾಡಬೇಕು. ಏನೋ ನಮ್ಮ ಕೈಲಿ ಸಾಧ್ಯನೋ, ಊಟ ಆಗಲಿ ಇಲ್ಲ ಒಂದು ಬಟ್ಟೆ ಆಗಲಿ, ಏನೋ ಒಂದು ದಾನ ಮಾಡೋಕ್ಕಾಗುತ್ತೋ ಅದನ್ನು ದಾನ ಮಾಡಬೇಕು. ಹಸ್ತವ್ರಿಗೆ ಅನ್ನ ಹಾಕಬೇಕು, ದಣಿದವ್ರಿಗೆ ನೀರು ಕೊಡಬೇಕು. ಇದು ಸತ್ಯ. ಇದು ಅವತ್ತಿನ ದಿವಸ ದಾನ ಧರ್ಮ ನಾವು ಮಾಡ್ತು ಅಂತಂದರೆ, ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಮನೆಗೆ ತುಂಬ ಒಳ್ಳೆಯದಾಗುತ್ತೆ. ನಾನು ಹಿಂದಿನ ವಿಡಿಯೋದಲ್ಲೂ ಸಹ ಹೇಳಿದ್ದೆ, ಯಾರಿಗಾದರೂ ಹಸ್ತವ್ರಿಗೆ ಅನ್ನ ಕೊಡಿ, ಊಟ ಕೊಡಿಸಿ. ಇಲ್ಲ ಏನಾದರೂ ತುಂಬ ಕಡು ಬಡವರಿದ್ದರೆ ಅವ್ರಿಗೆ ನಿಮ್ಮ ಕೈಲಾದಷ್ಟು ರೇಷನ್ ದಾನ ಮಾಡಿ, ಕುಡಿಯೋದಕ್ಕೆ ನೀರು ಬಾಟ್ಲು ತಕ್ಕೊಡಿ, ಇಲ್ಲ ಒಂದು ಬಿಸ್ಕೆಟ್ ತಕ್ಕೊಡಿ ಅಂತ ನಾನು ಹೇಳಿದ್ದೆ. ಏಕೆ ಅಂತಂದರೆ ನಮಗೆ ಗೊತ್ತಿದ್ದಷ್ಟು ನಾವು ಮಾಡ್ತಾ ಹೋಗಬೇಕು. ಗೊತ್ತಿಲ್ಲದೆ ಇರೋದನ್ನು ನಾವು 4 ಜನಕ್ಕೆ ಹೇಳೋದಕ್ಕೆ ಹೋಗಬಾರ್ದು. ಏಕೆ ಅಂತಂದರೆ ಅವ್ರು ಹೇಳಿದ್ರು, ಈ ಥರ ಅಕ್ಷಯ ತೃತೀಯ ದಿನ ಒಡವೆ ತೊಗೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ, ನಾನು ಸಹ ಅದೇ ರೀತಿ ಮಾಡಬೇಕು ಅಂತ ಆ ತಪ್ಪುಗಳನ್ನ ನಾವು ಮಾಡೋದಕ್ಕೆ ಹೋಗಬಾರ್ದು. ನಾವು ಏನು ಮಾಡಿದ್ರೆ ಒಳ್ಳೆಯದಾಗುತ್ತೆ ನಮ್ಮ ಮನೆಗೆ ಅಂತ ನಾವು ಇದನ್ನೆಲ್ಲ ಸತ್ಯ ಅರ್ಥ ಮಾಡಿಕೊಂಡು ನಾವು ಅದನ್ನು ಮಾಡ್ತಾ ಹೋಗಬೇಕು.
ಅವತ್ತು ನೀವು ಮನೆಗೆ ಏನಾದರೂ ಒಂದು ಒಳ್ಳೆ ವಸ್ತುನ ತೊಗೊಂಡು ಬನ್ನಿ. ಮಕ್ಕಳಿಗೆ ಬಟ್ಟೆ ತರ್ತೀರಾ, ಇಲ್ಲ ನೀವು ಬಟ್ಟೆ ತೊಗೊಂಡು ಬರ್ತೀರಾ, ಇಲ್ಲ ಮನೆಗೆ ರೇಷನ್ ತರೋದಾಗಿರ್ಬೋದು, ಇಲ್ಲ ಏನಾದರೂ ಒಂದು ವಸ್ತು ತೊಗೊಳೋದಾಗಿರ್ಬೋದು, ಇಲ್ಲ ಗಾಡಿ ತೊಗೊಳೋರಾಗಿರ್ಬೋದು, ಇಲ್ಲ ಮನೆ ಖರೀದಿ ಮಾಡೋರಾಗಿರ್ಬೋದು, ಇಲ್ಲ ಸೈಟ್ಗೆ ಪಾಯ ಪೂಜೆ ಮಾಡೋರಾಗಿರ್ಬೋದು. ಈ ಥರ ಏನೇ ಒಂದು ವಸ್ತುನ ಅವತ್ತು ಮನೆಗೆ ತೊಗೊಂಡು ಬಂದರೆ ತುಂಬ ಶುಭವಾದಂಥ ದಿನ ಅವತ್ತು. ತಪ್ಪದೆ ಇದನ್ನು ನಿಮ್ಮ ಕೈಲಿ ಸಾಧ್ಯವಾದಷ್ಟು ಏನಾದರೂ ಖರೀದಿ ಮಾಡಿ. ಚಿನ್ನ ಬೆಳ್ಳಿನೇ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ನಾನು ಹಿಂದಿನ ವೀಡಿಯೋದಲ್ಲೂ ಸಹ ನಾನು ಅದನ್ನು ಹೇಳಿದೆ, ಈಗಲೂ ಸಹ ನಾನು ಅದನ್ನು ಹೇಳ್ತಾ ಇದ್ದೀನಿ. ನಾನು ಯಾವ ವರ್ಷವೂ ಅಷ್ಟೇ ಅಕ್ಷಯ ತೃತೀಯ ದಿನ ನಾನು ಒಂದು ಒಡವೆ ಆಗಲಿ ಬೆಳ್ಳಿ ಆಗಲಿ ನಾನು ಯಾವತ್ತೂ ಅಷ್ಟೇ ಖರೀದಿ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಖರೀದಿ ಮಾಡೋದು ಬೇರೆ ದಿವಸನೇ ನಾನು ತೊಗೋತೀನಿ. ಈಗ ನಮ್ಗೆ ಯಾವಾಗ ಅವಶ್ಯಕತೆ ಇದೆಯೋ, ಯಾವಾಗ ನಮ್ಮ ಕೈಲಿ ದುಡ್ಡಿರುತ್ತೋ ಆ ದಿನ ಮಾತ್ರ ನಾನು ಹೋಗಿ ತೊಗೊಳ್ಳೋ ಅಂಥದ್ದು. ಹಾಗೆ ಆದರೆ ನಮ್ಮ ಹತ್ರ ಚಿನ್ನ ಬೆಳ್ಳಿ ಇಲ್ವಾ, ನಾನು ಅಕ್ಷಯ ತೃತೀಯ ದಿನ ಒಡವೆ ತೊಗೊಂಡಿಲ್ಲ, ಹಾಗಾದರೆ ನನ್ನ ಹತ್ರ ಒಡವೆ ಅನ್ನೋದು ಇಲ್ವಾ? ಇಲ್ಲ, ಇದೆಲ್ಲ ಸುಳ್ಳಿದು ಮೂಢನಂಬಿಕೆ. ಅಕ್ಷಯ ತೃತೀಯ ದಿನ ಒಡವೆ ತೊಗೊಳ್ಳೋ ಅಂಥವ್ರ ಮನೆಯಲ್ಲಿ ಕೆ ಜಿ ಗಟ್ಟಲೆ ಒಡವೆ ಇರಬೇಕು, ಏನಕ್ಕೆ ಅವ್ರ ಮನೆಗಳಲ್ಲಿ ಇರೋದಿಲ್ಲ? ನೀವೇ ಇಷ್ಟನ್ನೇ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಸುಳ್ಳಿದು, ಇದು ಎಲ್ಲ ಮೂಢನಂಬಿಕೆ. ಇದು ಅಂಥ ದಿವಸ ಅಂದರೆ ಅಕ್ಷಯ ತೃತೀಯ ದಿವಸ ಚಿನ್ನ ಬೆಳ್ಳಿ ದಾನ ಮಾಡಬೇಕು. ಇವಾಗಿನ ಕಾಲದಲ್ಲಿ ಯಾರಿಗೂ ಅಷ್ಟೇ ಚಿನ್ನ ಬೆಳ್ಳಿ ದಾನ ಮಾಡೋದಕ್ಕಾಗೋದಿಲ್ಲ. ನಿಮ್ಮ ಕೈಲಾಗಿದ್ದಷ್ಟು ಹಸ್ತೋರ್ಗೆ ಅನ್ನ ಕೊಡಿ, ನೀರು ಕೊಡಿಸಿ, ಇಲ್ಲಾಂದರೆ ಒಂದು ಜೊತೆ ಬಟ್ಟೆ ತಕ್ಕೊಡಿ. ತುಂಬ ಕಡು ಬಡವರಿಗೆ, ಎಲ್ಲ ಇರೋರಿಗೆ ನೀವು ಮಾಡೋದಕ್ಕೆ ಹೋಗಬೇಡಿ. ಏನೂ ಇಲ್ದೋರೋ ಅಂಥವ್ರಿಗೆ ನಿಮ್ಮ ಕೈಲಾಗಿದ್ದು 10 ರೂಪಾಯಿನೋ 5 ರೂಪಾಯಿನೋ ಈ ಥರ ಒಂದು ದಾನ ಅನ್ನೋದು ಮಾಡಿ. ಈಗ ನಾವು ದಾನ ಮಾಡಿದಂಥದ್ದು ಅವ್ರಿಗೆ ಉಪಯೋಗ ಆಗಬೇಕು, ಅವರು ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಆ ದುಡ್ಡನ್ನ ಅವರು ಕೆಟ್ಟದಕ್ಕೆ ಬಳಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಈಗ ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಯಾರಾದರೂ ಭಿಕ್ಷೆ ಅನ್ನೋದು ಕೇಳ್ಕೊಂಡು ಬರ್ತಾರೆ. ನಾನು ಊರಿಗೆ ಹೋಗಬೇಕು, ಬಸ್ ಚಾರ್ಜ್ ಇಲ್ಲ, ಬಸ್ ಚಾರ್ಜ್ ಕೊಡಿ, ನಾನು ಊಟ ಮಾಡಿ 3 ದಿವಸ ಆಗಿದೆ, ಊಟಕ್ಕೆ ಕಾಸು ಕೊಡಿ ಅಂತ. ಏಕೆ ಅಂತಂದರೆ ನಾವು ಊಟ ಕೊಡ್ಸೋಕ್ಕೆ ಹೋದಾಗ ಕೆಲವರು ಊಟ ಇಸ್ಕೊಳ್ಳೋದಿಲ್ಲ, ನನಗೆ ಊಟ ಬೇಡ ಕಾಸು ಕೊಡಿ ಅಂತ ಕೇಳ್ತಾರೆ. ಆವಾಗ ನೀವು ಅರ್ಥ ಮಾಡ್ಕೊಳ್ಳಿ, ಅಂಥವ್ರಿಗೆ ಏನೂ ಸಹ ಕೊಡೋದಕ್ಕೆ ಹೋಗಬೇಡಿ. ಏಕೆ ಅಂತಂದರೆ ಅವ್ರಿಗೆ ಊಟ ಬೇಕು ಅಂತ ಅನ್ನೋದಾಗಿದ್ದರೆ ನಾವು ಊಟ ಕೊಡಿಸ್ದಾಗ ಅವ್ರು ಊಟ ಇಸ್ಕೋತಾರೆ. ಊಟ ಇಸ್ಕೊಂಡಿಲ್ಲ ಅಂತಂದಾಗ ಆ ದುಡ್ಡನ್ನು ಇಸ್ಕೊಂಡು ಅವರು ಕೆಟ್ಟ ಚಟಕ್ಕೆ ಉಪಯೋಗಿಸ್ಕೋತಾರೆ. ಹೆಂಗಸರಾಗಲಿ ಗಂಡಸರಾಗಲಿ ಈ ಥರ ಜನನೂ ಸಹ ನಾವು ನೋಡ್ತಾ ಇರ್ತೀವಿ. ಅಂಥವ್ರಿಗೆ ನೀವು ದಾನ ಮಾಡೋದಕ್ಕೆ ಹೋಗಬೇಡಿ. ನೀವು ಊಟ ತಕ್ಕೊಡಿ, ಇಲ್ಲ ಬಟ್ಟೆ ತಕ್ಕೊಡಿ, ಮನೆಗೆ ದಿನಸಿ ಪದಾರ್ಥ ತಕ್ಕೊಡಿ. ಈ ಕೆಲಸನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಚಪ್ಪಲಿ ತಕ್ಕೊಡೋದಾಗಿರ್ಬೋದು, ಏನು ನಿಮಗೆ ಸಾಧ್ಯವಾಗುತ್ತೋ ಆ ದಾನನ ಅವತ್ತೊಂದು ದಿವಸ ಮಾಡಿ. 1 ರೂಪಾಯಿ ಆದರೂ ದಾನ ಮಾಡಿ. ನಿಮಗೆ ವರ್ಷ ತುಂಬಷ್ಟರಲ್ಲಿ ನಿಮ್ಮ ಮನೆ ಅಭಿವೃದ್ಧಿ ಆಗುತ್ತೆ. ನೀವು 1 ರೂಪಾಯಿ ಕೊಟ್ಟರೆ ಭಗವಂತ ನಿಮಗೆ 100 ರೂಪಾಯಿ ಕೊಡ್ತಾನೆ. ನೀವು ದಾನ ಮಾಡಿದ್ದನ್ನು ಇಟ್ಕೊಳ್ಳೋಕೆ ಹೋಗೋದಿಲ್ಲ ಭಗವಂತ. ನೀನೇನು ಕೊಟ್ಟಿದ್ಯಾ ನಿನಗೆ ಅದಕ್ಕೆ ದುಪ್ಪಟ್ಟಷ್ಟು 100 ಪಟ್ಟಷ್ಟು ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ತಾರೆ. ನಾವು ದಾನ ಮಾಡಬೇಕಾದ್ರೆ ಒಳ್ಳೆ ಮನಸ್ಸಿನಿಂದ ದಾನ ಮಾಡಬೇಕು. ಅಕ್ಷಯ ತೃತೀಯ ದಿನ ದಾನ ಮಾಡಲೇಬೇಕು ಅಂತ ನಾವು ಮಾಡೋದಕ್ಕೆ ಹೋಗಬಾರ್ದು. ಮನಸ್ಪೂರ್ವಕವಾಗಿ ನಾವು ದಾನ ಮಾಡಬೇಕು. ಈಗ ಮನೆ ಹತ್ರ ಯಾರಾದರೂ ಏನಾದರೂ ಕೇಳ್ಕೊಂಡು ಬಂದರೆ ಅವ್ರಿಗೆ ಊಟ ಕೊಡಿ, ಇಲ್ಲ ಕಾಸು ಕೊಡಿ ಅಲ್ವಾ? ಈ ಥರ ಒಂದು ನಾವು ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನಮ್ಮ ಮನೆಯಲ್ಲಿ ನಾವು 10 ರೂಪಾಯಿ ದಾನ ಮಾಡಿದ್ರೆ ನಮಗೆ 100 ರೂಪಾಯಿ 1000 ರೂಪಾಯಿ 500 ರೂಪಾಯಿ ಭಗವಂತ ಕೊಡ್ತಾನೆ. ಇನ್ನು ಯಾವ ಕೆಲಸ ಮಾಡಿದ್ರೆ ಒಳ್ಳೆಯದಾಗೋದಿಲ್ಲ ಅಂದರೆ ಅಕ್ಷಯ ತೃತೀಯ ದಿನ ಯಾವೊಂದು ಕೆಲಸಗಳನ್ನ ಮಾಡಿದ್ರೆ ಕೆಟ್ಟದಾಗುತ್ತೆ ಅಂತಲೂ ಸಹ ನಾವು ತಿಳ್ಕೊತಾ ಹೋಗೋಣ. ಕಪ್ಪು ಬಟ್ಟೆನ ಖರೀದಿ ಮಾಡೋದಕ್ಕೆ ಹೋಗಬೇಡಿ. ಅವತ್ತು ಕಪ್ಪು ಬಟ್ಟೆ ಹಾಕ್ಕೊಳ್ಳೋದಕ್ಕೂ ಸಹ ಹೋಗಬೇಡಿ. ಅವತ್ತು ನೀವು ಸಾಧ್ಯವಾದರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ, ಲಕ್ಷ್ಮೀ ದೇವಸ್ಥಾನ ಆಗಿರ್ಬೋದು, ಇಲ್ಲ ಕೃಷ್ಣನ ದೇವಸ್ಥಾನ ಆಗಿರ್ಬೋದು. ಈಗ ನಾರಾಯಣ ಲಕ್ಷ್ಮಿ ಅಂತ ಅಂದ್ರೇ ಲಕ್ಷ್ಮಿ ಆಗಮನ ಆಗಬೇಕು ನಮ್ಮ ಮನೆಗೆ. ನಾರಾಯಣ ಬಂದ್ರೇ ತಾಯಿ ಲಕ್ಷ್ಮಿ ಬರೋ ಅಂಥದ್ದು. ಲಕ್ಷ್ಮೀ ನಾರಾಯಣರ ಅನುಗ್ರಹ ಇದ್ದರೆ ನಮ್ಮ ಜೀವನ ಎಲ್ಲ ಹಚ್ಚ ಹಸಿರಾಗಿ ಇಟ್ಟಿರ್ತಾರೆ ಭಗವಂತ. ಅವತ್ತೊಂದು ದಿವಸ ಈ ಥರ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ನೀವು ಮನೆಗೆ, ನಾನು ಹಿಂದಿನ ವೀಡಿಯೋದಲ್ಲೂ ಸಹ ಹೇಳಿದ್ದೆ, ಅರ್ಶಿನ ಕುಂಕುಮ, ಉಪ್ಪು ಮತ್ತು ಅರ್ಶಿನ ಕೊಂಬು, ಈ ಥರ ಮನೆಗೆ ದಿನಸಿ ಸಾಮಾನು, ಇದೆಲ್ಲ ತಾಯಿ ಲಕ್ಷ್ಮಿ ಸಂಕೇತ. ಇದನ್ನೆಲ್ಲ ತೊಗೊಂಡು ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಶುಭ ಅವತ್ತು ಅದನ್ನೆಲ್ಲ ತೊಗೊಂಡು ಬಂದರೆ. ಮತ್ತು ನೀವು ನೆಲ ಒರೆಸೋ ನೀರಿಗೆ, ಅವತ್ತು ಅಕ್ಷಯ ತೃತೀಯ ದಿನ ನೆಲ ಒರೆಸೋ ನೀರಿಗೆ ನಾನೀಗ ಹೇಳ್ತಾ ಹೋಗ್ತೀನಿ. ಆ ವಸ್ತುಗಳನ್ನ ನೀವು ತಪ್ಪದೇ ನೀವು ಹಾಕಿ. ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತ ಹೇಳ್ತಿರಲ್ಲ, ಗಂಡ ಹೆಂಡ್ತಿ ಜಗಳ ಆಗಿರ್ಬೋದು, ಮಕ್ಕಳು ಹೇಳಿದ ಮಾತು ಕೇಳ್ತಾ ಇರೋದಿಲ್ಲ, ಇಲ್ಲ ಶತ್ರು ಕಾಟ ಆಗಿರ್ಬೋದು, ಇಲ್ಲ ದೃಷ್ಟಿ ದೋಷ, ಏನೇ ಒಂದು ಇದ್ದರೂ ಅಷ್ಟೇ ಅದೆಲ್ಲ ನಿವಾರಣೆ ಆಗುತ್ತೆ.
ಅಕ್ಷಯ ತೃತೀಯ ದಿನ ನಾವು ಈ ಕೆಲಸ ಮಾಡೋದ್ರಿಂದ ನಮ್ಮನೆ ಅಭಿವೃದ್ಧಿ ಆಗುತ್ತೆ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರುತ್ತೆ. ತಾಯಿ ಲಕ್ಷ್ಮೀ ದೇವಿ ಸದಾ ಕಾಲ ಇರ್ತಾಳೆ. ಲಕ್ಷ್ಮೀ ದೇವಿ ನಮ್ಮ ಮನೆಗಿದ್ದರೆ ಹಣಕಾಸು ಬಂದಾಗೇನೆ. ಸದಾ ಕಾಲ ನೀನು ನನ್ನ ಮನೇಲಿ ಇರಬೇಕು ಅಂತಾನೆ ನಾವು ಈ ಕೆಲಸಗಳನ್ನೆಲ್ಲ ನಾವು ಮಾಡ್ತಾ ಹೋಗಬೇಕು. ಕೆಲವು ತಪ್ಪುಗಳಿಂದ ತಾಯಿ ಲಕ್ಷ್ಮೀ ದೇವಿ ಹೋಗಿ ದಾರಿದ್ರ್ಯ ಲಕ್ಷ್ಮಿ ನಮ್ಮ ಮನೆಗೆ ಬರೋ ಅಂಥದ್ದು. ನೀವು ನೆಲ ಒರೆಸೋ ನೀರಿಗೆ 1 ಸ್ಪೂನು ಉಪ್ಪು ಹಾಕಿ, ಅಂದರೆ ಅರಳುಪ್ಪು, ದಪ್ಪುಪ್ಪು ಹಾಕಿ, ಸಣ್ಣ ಉಪ್ಪೆಲ್ಲ ಹಾಕೋದಿಕ್ಕೆ ಹೋಗ್ಬೇಡಿ. ಸಣ್ಣ ಉಪ್ಪಿಗೆ ಅಷ್ಟು ಪವರ್ ಅನ್ನೋದು ಇರೋದಿಲ್ಲ. ಲಕ್ಷ್ಮೀ ದೇವಿ ಸಂಕೇತ ಅಂತಂದರೆ ಅದು ಅರಳುಪ್ಪು, ದಪ್ಪುಪ್ಪು ಹಾಕಿ ಮತ್ತು 1 ನಿಂಬೆಹಣ್ಣನ್ನು ರಸ ಹಿಂಡಿ ನೆಲ ಒರೆಸೋ ನೀರಿಗೆ ಅದನ್ನು ಹಾಕಿ ಸ್ವಲ್ಪ ಗಂಜಲ ಹಾಕಿ, ನಂತರ ಬೇವಿನ ಸೊಪ್ಪು ಎಲ್ಲ ಕಡೆಯೂ ಸಹ ಸಿಕ್ಕುತ್ತೆ. ಆ ಬೇವಿನ ಸೊಪ್ಪನ್ನ ನೀವು ಹಿಂದಿನ ದಿವಸನೇ ಅಂದರೆ ಭಾನುವಾರ ದಿವಸನೇ ತೊಗೊಂಡು ಬಂದು ಮಡಿಕೊಳ್ಳಿ. ನೀವು ಆ ಬೇವಿನ ಸೊಪ್ಪನ್ನ ನೀವು ನೆಲ ಒರೆಸೋ ನೀರಿಗೆ ಹಾಕಿ ನೀವು ಸ್ವಲ್ಪ ಕೈಯಲ್ಲಿ ಈ ಥರ ಉಜ್ಜಿ ನೀವು ಕ್ರಷ್ ಮಾಡಿದಾಗ ಅದ್ರ ರಸ ಅನ್ನೋದು ಬಿಟ್ಕೊಳ್ಳುತ್ತೆ. ಆವಾಗ ನೀವು ಒರೆಸೋ ನೀರಿಗೆ ಅದನ್ನು ಹಾಕ್ಕೊಳ್ಳಿ, ನೆಲ ಒರೆಸಿ. ನೀವು ಅವತ್ತು ಅಕ್ಷಯ ತೃತೀಯ ದಿನ ತಪ್ಪದೇ ಪ್ರತಿಯೊಬ್ಬರು ಇದನ್ನು ನೀವು ಪಾಲಿಸ್ತಾ ಹೋಗಿ ನೋಡಿ. ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ, ನಿಮ್ಮ ಮನೆಯಲ್ಲಿ ಯಾರು ಹೇಳಿದ ಮಾತು ಕೇಳೋದಿಲ್ಲ. ಮನೆಯಲ್ಲಿ ಗಲಾಟೆ ಆಗಿರ್ಬೋದು, ಇದೆಲ್ಲವೂ ಅಷ್ಟೇ, ಇದೆಲ್ಲ ನಿವಾರಣೆ ಆಗುತ್ತೆ. ಮತ್ತು ಅವತ್ತು ಮನೆಯಲ್ಲಿ ಜಗಳ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಮನಸ್ತಾಪ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದು ತಪ್ಪದೆ ಎಲ್ಲರೂ ಸಹ ಪಾಲಿಸ್ಬೇಕಾಗುತ್ತೆ. ಅವತ್ತೊಂದು ದಿವಸ ಅಂತಲ್ಲ, ಎಲ್ಲ ದಿವಸನೂ ಅಷ್ಟೇ. ನಾವು ಮನೆಯಲ್ಲಿ ಯಾವಾಗಲೂ ಅಷ್ಟೇ ಗಲಾಟೆ ಮಾಡೋದು, ನೆಗೆಟಿವ್ ಆಗಿ ಮಾತಾಡೋದು, ಇದೆಲ್ಲ ಮಾತಾಡ್ತಿದ್ರೆ ನಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರುತ್ತೆ. ನೆಗೆಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಇರುತ್ತೆ. ಒಳ್ಳೆಯದು ಅನ್ನೋದು ನಮ್ಮ ಮನೇಲಿ ಇರೋದಿಲ್ಲ, ಕೆಟ್ಟದ್ದು ಅನ್ನೋದು ನಮ್ಮ ಮನೆಗೆ ಬಂದು ಸೇರಿಕೊಳ್ಳುತ್ತೆ. ಕೆಟ್ಟದ್ದು ಅಂತಂದರೆ ದಾರಿದ್ರ್ಯ ದೇವತೆ ನಮ್ಮ ಮನೆಗೆ ಸೇರಿಕೊಳ್ಳುವಂಥದ್ದು. ನಾನು ಅದಕ್ಕೆ ಸುಮಾರು ವಿಡಿಯೋದಲ್ಲಿ ಹೇಳ್ತೀನಿ, ಮನೆಯಲ್ಲಿ ಹೆಣ್ಣುಮಕ್ಕಳು ಕಣ್ಣೀರು ಹಾಕೋದು, ನೆಗೆಟಿವ್ ಆಗಿ ಮಾತಾಡೋದು, ಶಾಪ ಹಾಕೋದು, ಈ ಥರ ಎಲ್ಲ ಮಾಡ್ತು ಅಂತಂದರೆ ತಾಯಿ ಲಕ್ಷ್ಮೀ ದೇವಿ ಹೋಗಿ ದಾರಿದ್ರ್ಯ ಲಕ್ಷ್ಮಿ ನಮ್ಮ ಮನೆಗೆ ಬಂದು ಸೇರಿಕೊಳ್ಳೋದು. ನಮ್ಮ ಮನೆ ಆವಾಗ ನಾವು ಅನ್ಕೋತೀವಿ, ಏನಕ್ಕೆ ನಮ್ಮ ಮನೆ ಅಭಿವೃದ್ಧಿ ಆಗ್ತಿಲ್ಲ, ಏನಕ್ಕೆ ಒಳ್ಳೇದಾಗ್ತಿಲ್ಲ, ನಾನು ಇಷ್ಟು ದುಡಿತೀನಿ, ಹಣಕಾಸು ಏನಕ್ಕೆ ನನ್ನ ಹತ್ರ ಸೇರ್ತಾ ಇಲ್ಲ ಅಂತ ನಾವು ಅಂದ್ಕೋತೀವಲ್ಲ, ಅದಕ್ಕೆಲ್ಲ ಇದೇ ಕಾರಣನೇ. ತಾಯಿ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ಸಂಪೂರ್ಣವಾಗಿ ನಮ್ಮ ಮನೆಗೆ ಇರಬೇಕು. ಲಕ್ಷ್ಮೀ ದೇವಿ ಇದ್ರೇ ನಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲ ದೂರ ಆಗೋದು. ಈಗ ಹಣಕಾಸು ಜೀವನ ಮಾಡೋದಕ್ಕೆ ಬೇಕೇ ಬೇಕು. ಹಾಗಾಗಿ ಹಣಕಾಸು ಯಾರು ಕೊಡೋದು? ತಾಯಿ ಲಕ್ಷ್ಮೀ ದೇವಿ ಕೊಡೋ ಅಂಥದ್ದು. ಶ್ರೀಮನ್ನಾರಾಯಣ, ತಾಯಿ ಲಕ್ಷ್ಮೀ ದೇವಿ ಇಬ್ಬರು ಸಹ ನಮ್ಮ ಮನೆಯಲ್ಲಿ ಇದ್ದರೆ ನಮಗಿರೋಂಥ ಆರ್ಥಿಕ ಸಮಸ್ಯೆಗಳೆಲ್ಲ ದೂರವಾಗ್ತವೆ. ಅಕ್ಷಯ ತೃತೀಯ ದಿನ ತಪ್ಪದೆ ಇದನ್ನು ನೀವು ಪಾಲಿಸ್ತಾ ಹೋಗಿ. ಚಿನ್ನ ಬೆಳ್ಳಿ ತಗೊಳ್ಳೇಬೇಕು ಅನ್ನೋದು ಇದೆಲ್ಲ ಸುಳ್ಳಿದು. ನೀವು ಮನೆಗೆ ಏನೊಂದು ಒಳ್ಳೆಯ ವಸ್ತುನ ತೊಗೊಂಡು ಬರ್ತೀರೋ ಅದು ನಿಮ್ಮ ಮನೆಗೆ ಇರೋ ಅಂಥದ್ದು. ಈಗ ಒಡವೆ ಅಂಗಡಿಗೆ ಹೋಗಿ ನೀವು ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ಕೊಟ್ಟು ಒಂದು ಒಡವೆನ ತೊಗೊಂಡು ಬರ್ತೀರಾ, ನಿಮಗೆ ಒಳ್ಳೆಯದಾಗೋದಕ್ಕಿಂತ ಹೆಚ್ಚಾಗಿ ಒಡವೆ ಅಂಗಡಿಯವ್ರಿಗೆ ಒಳ್ಳೆಯದಾಗುತ್ತೆ. ಅವ್ರ ಖಜಾನೆ ತುಂಬುತ್ತೆ, ಅವ್ರಿಗೆ ಒಳ್ಳೆಯದಾಗುತ್ತೆ, ಅವ್ರ ಅಕ್ಷಯ ಪಾತ್ರೆ ತುಂಬಿಕೊಳ್ತಾರೆ ಅವರು. ಇದನ್ನೆಲ್ಲ ಸುಳ್ಳು ಸುದ್ದಿ ಹಬ್ಸಿದ್ದಾರೆ. ಇದೆಲ್ಲ ಜಾಸ್ತಿ ನಾವು ನಂಬೋದಕ್ಕೆ ಹೋಗಬಾರ್ದು. ಕೆಲವರು ಯಾರೋ ಏನೋ ಮಾಡ್ತಾರೆ ಅಂತ ಆ ತಪ್ಪುಗಳನ್ನ ಮಾಡ್ತಾರೆ. ಸಾಧ್ಯವಾಗಿರೋರು, ಅವ್ರಿಗೆ ಹಣಕಾಸು ಇರೋಂಥವ್ರು ತೊಗೊಂಡು ಬರ್ತಾರೆ. ಅವತ್ತೇ ತೊಗೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಅನ್ನೋದು ಸುಳ್ಳದು. ಬೇರೆ ಯಾವತ್ತಾದರೂ ತೊಗೊಂಡ್ರು ನಮಗೆ ಒಳ್ಳೆಯದಾಗೇ ಆಗುತ್ತೆ. ನೀವು ಅಕ್ಷಯ ತೃತೀಯ ದಿನ ತಪ್ಪದೆ ಈ ಕೆಲಸನ ನೀವು ಮಾಡ್ತಾ ಹೋಗಿ, ಖಂಡಿತ ನಿಮ್ಮ ಮನೆ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಮನೆಗೆ ಒಳ್ಳೆಯದು, ಸುಖ ಶಾಂತಿ ನೆಮ್ಮದಿ. ನೀವು 10 ರೂಪಾಯಿ ನೀವು ಬಂಡವಾಳ ಹಾಕಿದ್ರೆ ನಿಮಗೆ 1000 ರೂಪಾಯಿ ಭಗವಂತ ಕೊಡ್ತಾನೆ. ಇದು 100ಕ್ಕೆ 100ರಷ್ಟು ಸತ್ಯ. ಇದು ಅಕ್ಷಯ ತೃತೀಯ ದಿನ ಯಾವ ಕೆಲಸ ಮಾಡಿದ್ರೆ ನಮಗೆ ಕೆಟ್ಟದಾಗುತ್ತೆ, ಯಾವ ಕೆಲಸ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ನಾನು ಗೊತ್ತಿದ್ದಷ್ಟು ನಾನು ತಿಳಿಸ್ಕೊಟ್ಟಿದ್ದೀನಿ. ಏಕೆಂದರೆ ನಾನು ಪ್ರತಿ ವರ್ಷ ಇದನ್ನೆಲ್ಲ ನಾನು ಪಾಲಿಸ್ತಾ ಬಂದಿದ್ದೀನಿ. ನಾನು ಪಾಲಿಸಿದ್ದನ್ನೇ ನಾನು ನಿಮ್ಗೆ ಹೇಳೋವಂಥದ್ದು. ನಾನು ಮಾಡದೇ ಇರೋ ಕೆಲಸನ ನಿಮ್ಗೆ ಹೇಳೋಕ್ಕೆ ಹೋಗೋದಿಲ್ಲ. ಇದನ್ನು ಮಾಡಿ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳೋಕ್ಕೆ ಹೋಗೋದಿಲ್ಲ. ನಾನು ಇದನ್ನೆಲ್ಲ ಪಾಲಿಸಿರೋದಕ್ಕೆ ನನಗೆ ಒಳ್ಳೆಯದಾಗಿದ್ದಕ್ಕೇ ನಾನು ನಿಮಗೆ ಹೇಳೋವಂಥದ್ದು. ಅಕ್ಷಯ ತೃತೀಯ ದಿನ ಚಿನ್ನ ಬೆಳ್ಳಿ ತಗೊಳ್ಬೇಡಿ ಅಂತ ನಾನು ಹೇಳಿದ್ರಿಂದ ನಿಮಗೆ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ನಿಮ್ಮ ನಂಬಿಕೆಗೆ ನಿಮಗೆ ಬಿಟ್ಟಿದ್ದಂಥದ್ದು. ಅದನ್ನು ಎಲ್ಲರೂ ಕೇಳಲೇಬೇಕು ಅಂತಲೂ ಏನಿಲ್ಲ. ಕೆಲವರು ಕೇಳ್ತಾರೆ, ಕೆಲವರು ಕೇಳೋದಿಲ್ಲ. ಸಾಧ್ಯವಾದರೆ ನೀವು ಅದನ್ನು ತಗೊಳ್ಳಿ. ಸಾಧ್ಯವಾಗದೇ ಇರೋವಂಥವ್ರು ಸಾಲ ಮಾಡಿ ನೀವು ಖಂಡಿತ ಚಿನ್ನ ಬೆಳ್ಳಿ ತಗೊಳ್ಳೋದಕ್ಕೆ ಹೋಗಬೇಡಿ. ನೀವು ಕಷ್ಟಕ್ಕೆ ಸಿಕ್ಕಾಕೋತೀರ. ಯಾರೋ ಚಿನ್ನ ಬೆಳ್ಳಿ ತಗೊಂಡ್ರು ಅಂತ ನೀವು ಸಾಲ ಮಾಡಿ ಚಿನ್ನ ಬೆಳ್ಳಿ ತಗೊಂಡ್ರೆ ಸಾಲ ತೀರ್ಸೋಕ್ಕಾಗೋದಿಲ್ಲ. ಕೆಲವು ಸಮಸ್ಯೆಗಳನ್ನೋದು ಬರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.